ನನಗೂ ಪಿಜಿಆರ್ ಸಿಂಧ್ಯಾಲ್ ಅವರಿಗೂ ಚುನಾವಣೆ ನಡೀತಾ ಇಲ್ಲ. ಸುಳ್ಳಿಗೂ ಸತ್ಯಕ್ಕೂ ನಡೆಯುವಂತ ಚುನಾವಣೆ ಅಂತ 31,500 ಚಿಲ್ಲರೆ ಅಂತರದಿಂದ ನನ್ನನ್ನು ತಾಲೂಕಿನ ಮಹಾಜನತೆ ಆಶೀರ್ವಾದ ಮಾಡಿದ್ದಾರೆ. ಅವರಿಗೆ ಅವರೆಲ್ಲರ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು. ನನ್ನ ಮೇಲೆ ಬಹಳ ವಿಶ್ವಾಸ ನಂಬಿಕೆ ಇಟ್ಟು ಈ ಕ್ಷೇತ್ರದಲ್ಲಿ ಉಳಿಸ್ಕೊಂಡಿದ್ದಾರೆ. ಅತಿ ಹೆಚ್ಚು ಮತವನ್ನು ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾನು ಬಹಳ ಧನ್ಯ ಇದ್ದೇನೆ. ಮುಂದೆ ನಮ್ಮ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇದೆ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ನಮ್ಮ ಕಾಲ ಮೇಲೆ ನಿಂತ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದನ್ನು ನಾವು ಉಳಿಸ್ಕೊಳ್ತೇವೆ. ನಂಬಿಕೆ ಏನು ವ್ಯಕ್ತಪಡಿಸಿದ್ದಾರೆ ಅದನ್ನು ಖಂಡಿತ ಈ ಜಿಲ್ಲೆಯಲ್ಲಿ ಇರ್ಬೋದು, ಇಡೀ ರಾಜ್ಯದಲ್ಲಿರ್ಬೋದು ನಮ್ಮ ಎಲ್ಲ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತಂದು ಪಕ್ಷವನ್ನು ಒಗ್ಗಟ್ಟಿನಿಂದ ಹಿಡಿದು ಈ ರಾಜ್ಯವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಸರ್, ನೀವು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಮತ್ತೆ ಹೇಳ್ಕೊಂಡಿದ್ರಿ ಸರ್. ನಿಮ್ಮ ಪಕ್ಷ ಖಂಡಿತ ಕಾಂಗ್ರೆಸ್ ಪಕ್ಷ ಏನು ಹೇಳ್ತಿದೆ ನಾನು ಕೇಳ್ತೀನಿ. ನಾನು ಫಸ್ಟ್ ಕಾಂಗ್ರೆಸ್ ಪಕ್ಷದ ಸಿಪಾಯಿ. ನನಗೂ ಸೀನಿಯಾರಿಟಿ ಇದೆ. ನನ್ನ ಅನೇಕ ಬೆಂಬಲಿಗರು, ಅಭಿಮಾನಿಗಳು, ಸ್ನೇಹಿತರು ಎಲ್ಲ ತಾವು ಕೂಡ ಸ್ಪರ್ಧೆಗೆ ಇಳಿಬೇಕು ಅಂತ ಹೇಳಿದ್ದಾರೆ. ಸೊ ಆ ಪ್ರಕಾರ ಖಂಡಿತ ಶಾಸಕರ ಅನುಗುಣವಾಗಿ, ನಮ್ಮ ಪಕ್ಷದ ನಾಯಕರಿಗೆ ಅನುಗುಣವಾಗಿ ನಾನು ನನ್ನ ಹೋರಾಟ ಮತ್ತು ನನ್ನ ಏನು ಒಂದು ರೇಸ್ ಇದೆ ಆ ರೇಸ್ನಲ್ಲಿ ಓಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸರ್, ನಿಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಸೋತಿದ್ದಾರೆ ಸರ್. ಅದು ಚುನಾವಣೆಯಲ್ಲಿ ಗೆಲುವು ಸೋಲು ಇದ್ದೇ ಇರ್ತದೆ. ಎಲ್ಲರೂ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಏನೋ ಸ್ವಲ್ಪ ಆಕಸ್ಮಿಕವಾಗಿ ಹೆಚ್ಚು ಕಮ್ಮಿ ಆಗಿರ್ಬೋದು. ಆದರೆ ನನಗೀಗೂ ಕೊನೆಯ ರೌಂಡ್ ನಡೀತಾ ಇದೆ. ಈಗ ಅವ್ರು ಗೆಲ್ತಾರೆ ಅನ್ನೋ ಒಂದು ವಿಶ್ವಾಸ ನನಗಿದೆ.